ರಾಜ್ಯಗಳ ಮಧ್ಯೆ ಭಾಷಾ ವಿವಾದಗಳು ಸಾಮಾನ್ಯ. ಇದು ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ರಾಜ್ಯಗಳ ಮಧ್ಯೆ ಭಾಷಾ ವಿವಾದ ಸರ್ವೇ ಸಾಮಾನ್ಯ. ಗೃಹ ಸಚಿವರ ರಿಯಾಕ್ಷನ್ ಅನ್ನ ಗಮನಿಸ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ನನಗೆ ವಿಚಾರ ಗೊತ್ತಿಲ್ಲ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಸಾಮಾನ್ಯ ಅಂದಿದ್ದಾರೆ. ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಆದಷ್ಟು ಬೇಗ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಹೌದು, ರಾಜ್ಯಗಳ ಮಧ್ಯೆ ಭಾಷಾ ವಿವಾದ ಇಂದು ನೆನ್ನೆಯದಲ್ಲ, ಹಿಂದಿನಿಂದಲೂ ಕೂಡ ಸಾಕಷ್ಟು ವಿವಾದಗಳು ಅದು ಸರ್ವೇ ಸಾಮಾನ್ಯವಾಗಿ ಕಂಡು ಬಂದಿದೆ. ಆದ್ರೆ ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆ ಇದೆಯಲ್ಲ, ಇದನ್ನ ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪ್ರಥಮ ಭಾಷೆಯಾಗಿ ಮಲಯಾಳಂ ಅನ್ನ ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಪ್ರಯತ್ನಗಳು, ಅಂದ್ರೆ ಅಲ್ಲಿ ಕನ್ನಡವನ್ನೇ ಅಳಿಸು ಹಾಕುವಂತಹ ಪ್ರಯತ್ನ ಕೇರಳ ಸರ್ಕಾರದಿಂದ ಆಗ್ತಾ ಇದೆ. ಕನ್ನಡಿಗರಿಗೆ ಬಲವಂತವಾಗಿ ಮಲಯಾಳಂ ಅನ್ನ ಕಲಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಆ ಮುಖಾಂತರವಾಗಿ ಕನ್ನಡವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತಹ ಪ್ರಯತ್ನ ಇದು ಅಂತಲೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ಬಿಜೆಪಿ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ರು. ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಏಕೆಂದ್ರೆ ಪದೇ ಪದೇ ಇಂತಹ ಘಟನೆಗಳು ಸರಿ ಹೋಗೋದಿಲ್ಲ. ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಕೆಲವೊಂದಿಷ್ಟು ಆಗ್ತಾ ಇದ್ದಂತಹ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಗಮನಿಸ್ತಲೇ ಇದ್ದೀವಿ. ಈ ಭಾಷಾ ವಿಚಾರದಲ್ಲಂತೂ ಪದೇ ಪದೇ ಇಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಆದ್ರೆ ಸರ್ಕಾರದ ವತಿಯಿಂದಲೇ ಒಂದು ಮಸೂದೆಯನ್ನ ಮಾಡಿ ಅಲ್ಲಿನ ಕನ್ನಡ ಮಕ್ಕಳಿಗೆ ಮೊದಲ ಭಾಷೆಯಾಗಿ ಮಲಯಾಳಮನ್ನ ಕಲಿಕೆ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. See, in India, this language issue is not today. It is always there. Bordering states having language issues. It happens between Kerala and Karnataka, between Tamil Nadu and Karnataka, between Maharashtra and Karnataka. All these things, there are provisions in the constitutions. And within the framework of that constitutional provisions, these decisions have to be made, and I am sure that everybody is conscious about it. And whatever now the development has happened, I'll have to get some more information and then ಗಮನಿಸ್ತಾ ಇದ್ವಿ ಪರಮೇಶ್ವರ್ ಅವರ ಹೇಳಿಕೆ. ಇದು ಸರ್ವೇ ಸಾಮಾನ್ಯ, ಇದನ್ನ ನಾವು ಸಾಲ್ವ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಹಿಂದಿನಿಂದಲೂ ಕೂಡ ಇಂಥ ವಿವಾದ ಬರೀ ಕೇರಳ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳ ಮಧ್ಯೆ ಯಾವಾಗಲೂ ಕೂಡ ಭಾಷಾ ವಿವಾದ ಇದ್ದೇ ಇರುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಬಟ್ ಈಗ ನೋಡ್ತಾ ಇರೋದಾದ್ರೆ ಕಾಸರಗೋಡು ಅಲ್ಲಿ 70% ಅಷ್ಟು ಹೆಚ್ಚು ಕನ್ನಡಿಗರೇ ಇದ್ದಾರೆ. ಹಾಗಾಗಿ ಅಲ್ಲಿ ಕನ್ನಡ ಶಾಲೆಗಳನ್ನ ತೆರೆಯಲಾಗಿದೆ. ಮಕ್ಕಳಿಗೆ ಕನ್ನಡದ ಜ್ಞಾನ, ಕನ್ನಡ ಕಲಿಕೆ ಅತ್ಯಗತ್ಯ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಕನ್ನಡ ಶಾಲೆಗಳ ನಿರ್ಮಾಣ ಆಗಿದೆ. ಆದ್ರೆ ಕನ್ನಡ ಶಾಲೆಗಳಿದ್ರೂ ಕೂಡ ಅಲ್ಲಿ ಮಲಯಾಳಂ ಹೇರಿಕೆ ಯಾಕೆ? ಮಸೂದೆಯ ಮುಖಾಂತರವಾಗಿ ಪ್ರಥಮ ಭಾಷೆಯಾಗಿ ಮಲಯಾಳಮನ್ನ ಕಲಿಕೆ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಒತ್ತಾಯ ಪೂರ್ವಕವಾಗಿ ಮಲಯಾಳಂ ಹೇರಿಕೆ ಆಗ್ತಾ ಇದೆ. ನಮ್ಮ ಸರ್ಕಾರದಿಂದ ನಾವು ಪ್ರತಿಭಟನೆ ಮಾಡಬೇಕು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಕಾಸರಗೋಡು ಹೆಚ್ಚು ಕನ್ನಡಿಗರು ಇರುವಂತ ಜಿಲ್ಲೆ. ನಮ್ಮ ಸರ್ಕಾರದಿಂದ ನಾವು ಪ್ರತಿಭಟನೆ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸ್ಟೇಟ್ ಅವ್ರದ್ದು. ಬಟ್ ಈಗ ನಮ್ಮ ಕಾಸರಗೋಡು ವ್ಯಾಪ್ತಿಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದ್ದಾವೆ. ಈಗ ಅಲ್ಲಿ ಕನ್ನಡ ಮೊದಲನೇ ಭಾಷೆ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅಂದ್ರೆ ಕನ್ನಡ ಭಾಷೆ ಇರ್ತಕ್ಕಂಥ ಸಮಸ್ಯೆ ಆಗುತ್ತಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ಅದನ್ನು ನಾವು ಅದಕ್ಕೆ ಹೇಳ್ಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದ್ರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್ಕು. ಸುಮಾರು 70-80% ಎಲ್ಲ ಜನ ಕನ್ನಡನ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ವಿಚಾರದಲ್ಲಿ ಸರ್ ಅಲ್ಲಿ ಸರ್ಕಾರ ಸಿಎಂ ರಿಯಾಕ್ಟ್ ಕೂಡ ಮಾಡಿದ್ರು. ಬಟ್ ಇಲ್ಲಿ ಈಗ ಸಿಎಂ ಟ್ವೀಟ್ ಮಾಡಿರೋದು ಬಿಟ್ರೆ ಬೇರೆ ಏನು ಆಕ್ಷನ್ ಆಗ್ತಾ ಇಲ್ಲ. ಕನ್ನಡ ಶಾಲೆಗಳು ಹೇಳ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಪತ್ರ ಬರೀತಾರೆ. ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ, ಅವರು ಅದನ್ನು ನೋಡ್ತಾರೆ, ಮಾಡ್ತಾರೆ. ಟ್ವೀಟ್ ಮಾಡೋ ಅಷ್ಟಕ್ಕೆ ಮುಗಿಯಲ್ಲ, ಟ್ವೀಟ್ಗೆ ಅಷ್ಟೇ ಮುಗಿಯಲ್ಲ, ಪರ್ಸನಲಿ ರಿಕ್ವೆಸ್ಟ್ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಅದನ್ನು ಮಾಡ್ತಾರೆ ಅವರು. ಅಲ್ಲ ಅವ್ರ ಸ್ಟೇಟ್ ಅದು, ಅವ್ರೇನೋ ಮಾಡ್ಕೋ ಅಲ್ಲ, ಸ್ಟೇಟ್ ಅವ್ರದ್ದು. ಬಟ್ ಈಗ ನಮ್ಮ ಕಾಸರಗೋಡು ವ್ಯಾಪ್ತಿಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದ್ದಾವೆ. ಈಗ ಅಲ್ಲಿ ಕನ್ನಡ ಮೊದಲನೇ ಭಾಷೆ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅಂದ್ರೆ ಕನ್ನಡ ಭಾಷೆ ಇರ್ತಕ್ಕಂಥ ಸಮಸ್ಯೆ ಆಗುತ್ತಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕು. ಅದನ್ನು ನಾವು ಅದಕ್ಕೆ ಹೇಳ್ಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದ್ರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್ಕು. ಸುಮಾರು 70-80% ಎಲ್ಲ ಜನ ಕನ್ನಡನ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ
ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ಹೋಗಿರೋ ವಿಚಾರದಲ್ಲಿ ಸರ್ ಅಲ್ಲಿ ಸರ್ಕಾರ ಸಿಎಂ ರಿಯಾಕ್ಟ್ ಕೂಡ ಮಾಡಿದ್ರು. ಬಟ್ ಇಲ್ಲಿ ಈಗ ಸಿಎಂ ಟ್ವೀಟ್ ಮಾಡಿರೋದು ಬಿಟ್ರೆ ಬೇರೆ ಏನು ಆಕ್ಷನ್ ಆಗ್ತಾ ಇಲ್ಲ ಕನ್ನಡ ಶಾಲೆಗಳ ವಿಚಾರದಲ್ಲಿ. ಫೋನಲ್ಲಿ ಮಾತಾಡ್ತಾರೆ, ಪತ್ರ ಬರೀತಾರೆ.